ಅಲ್ಲ ಸ್ವಲ್ಪ ಒಡವೆ ಹಾಕೋ ಬರ್ಬೇಕಲ್ವ ನೀನು, ನಾನು ಒಬ್ಸರ್ವೇ ಮಾಡಲಿಲ್ಲ ನಾನು. ಅಯ್ಯೋ ಸೋಮ್ಯನ್ಗೂ ಇವತ್ತು ಇವರು ನಿಮ್ಮ ಯಾವುದೋ ಗೃಹ ಪ್ರವೇಶ ಇತ್ತಲ್ರಿ, ಅವತ್ತು ಕಾರ್ಡ್ ಕೊಟ್ಟು ಹೋದ್ರಲ್ಲ ಅಲ್ಲಿಗೆ ಹೋದ್ರು. ಸೌಮ್ಯ ಅಕ್ಕ ಹೋಯ್ತಲ್ಲ. ಯಾಕೆ ನೀನು ಸ್ವಲ್ಪ ಇಸ್ಕೊಳಕ್ ಆಗ್ತಿರ್ಲಿಲ್ವಾ? ನಾನು ಏನ್ಗೆ ಅಂತ ಕೇಳನೆ, ಅವರು ಫಂಕ್ಷನ್ಗೆ ಹೋಯ್ತಿರ್ಬೇಕಾದ್ರೆ ಅವ್ರ ಒಡವೆ ನಾನು ಕಿತ್ಕೊಳಕ್ಕಾಯ್ತದ? ಬುಡಿ ಪರವಾಗಿಲ್ಲ, ಏನಾಯ್ತು ಅತ್ತಾಗೆ. ನಾನು ಅದಕ್ಕೆ ಮದುವೆಗೆ ಬರೋಕಿಲ್ಲ ಅಂದಿದ್ದು, ನೀವೇ ಬಲವಂತ ಮಾಡಿದ್ದು ಹಂಗೆ. ಅಯ್ಯೋ ನಿಜವಾಗ್ಲೂ ಏನು ಹೇಳ್ಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಏನು ಅಮ್ಮ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ, ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆ ಅಂತ. ಅಲ್ಲ ಅವ್ರ ಅಕ್ಕೆಗೆ ಹೆಂಗೆ ಇವಳಿಗೆ ಸೌಮ್ಯನಿಗೆ ಒಡವೆ ಮಾಡಿಸ್ಕೊಟ್ಟಾಗ ನಿನಗೂ ಮಾಡಿಸ್ಕೊಡ್ಬೇಕಲ್ವಾ? ಅಲ್ಲ ರೀ, ಪರಿಸ್ಥಿತಿ ಗೊತ್ತಿದ್ದು ಹಿಂಗೆ ಆಡ್ತಿರಲ್ಲ, ಸುಮ್ಮನಿರಿ. ಮನೆಯದ್ದೇ ಎಲ್ಲ ಈಗ ಎಲ್ಲ ಸಾಲಾಗಿಲ್ಲ ಎಲ್ಲ ಇದ್ದದಂತ ತೀರಿಸ್ಕೊಳ್ಳಿ. ಸುಮ್ಮನೆ ಯಾಕೆ ಒಡವೆ ಗಿಡ್ವೆ ಅಂತವ. ನಾನು ಅದಕ್ಕೇನೆ ಬರೋಕಿಲ್ಲ ಅಂದಿದ್ದು. ನಾನು ನೀವೇ ತಾನೇ ಕರ್ಕೊ ಬಂದಿದ್ದು. ನೀನು ಒಡವೆ ವಿಷಯ ಏನು ಎತ್ತಲಿಲ್ವಲ್ಲ, ನನಗೇನು ಗೊತ್ತು ಏನಕ್ಕೆ ಬರಲ್ಲ ಅಂತ ಇದೆಯಾ ಅಂತ. ನಾನು ರೀಸನ್ನು ಕೇಳಕ್ಕೆ ಬರಲಿಲ್ಲ. ಬಿಡು ಹೋಗ್ಲಿ ಅತ್ತಾಗ, ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ನಮ್ಮ ಮನೆ ಬರ. ಪರವಾಗಿಲ್ಲ ಬಿಡಿ, ಏನು ಒಡವೆನೇ ಆಗ್ಬೇಕಾ? ಇವಾಗೆಲ್ಲ ಸಿಂಪಲಾಗೆ ಬರ್ತಾರೆ ಕತೆ. ಎಲ್ಲರೂ ಇಷ್ಟೊಂದು ಹಾಕೊಬಂದಿದ್ದಾರೆ ನೋಡು, ನೀನೇನು ಹೆಂಗಿರೋದು? ಏನು ಮಾಡೋದು ಹೇಳು, ನಮ್ಮ ಪರಿಸ್ಥಿತಿ ತುಂಬ ಕೆಟ್ಟದಾಗ್ಬಿಟ್ಟಿದೆ. ಮನೆಗೆ ಹೋಗ್ತೀನಿ, ಸುಮ್ಮನೆ ಕೇಳ್ತೀನಿ ಅಮ್ಮನ. ಅಯ್ಯೋ ರೀ ಸುಮ್ಮನಿರಿ, ಯಾಕೆ ಮನೇಲಿ ನಿಮ್ದೇ ಅವರಲ್ಲಿ ನಿಮ್ದು ಮಾಡೋದು ಅಂತ ಹೆಂಗೆ ಆಡ್ತಾ ಇದ್ದೀರಾ ನೀವು? ಸರಿ ಬಿಡು. ಲೇ ನಡಿಲೆ ಅಲ್ಲಿ ನೋಡಲಿ ಇವರು ಅಶೋಕ್ನವೇ ವಾಸಪ್ನ ಇರ್ತೀನಿ ನಿಂತವ್ರೆ. ಅಯ್ಯೋ ನಿಂತ್ಕೊಳ್ಳಿ ಬಿಡಿ, ಅಲ್ಲಿಗೆ ಯಾಕೆ ಹೋದಿರಿ? ಬೊಮ್ಮಿ ಬಾ ಎದ್ದಿ. ಏನು ನಮಗೆ ತಿಕ್ಕಮಕ್ಕನ ಉರಿಸ್ತವೆ ಬಡ್ಡೆವು? ಅದ ಅವ್ರ ಕೆಲಸದಲ್ಲಿರೋದು ಒಂದೇ, ನಾನು ಆರಂಭ ಮಾಡೋದು ಒಂದೇ. ನೋಡು ನಿಮ್ಗೆ ಹೆಂಗೆ ಒಡವೆ ಹಾಕ್ಸ್ಕೊಂಡು ಕರ್ಕೊಂಬಂದಿದ್ದಾನು. ಅವ್ನು ಇರ್ತೀನಿ ನೋಡಿ ಹೆಂಗೆ ನಿಂತವಳೆ ಅಂದ್ಬಿಟ್ಟು ಗತ್ಕಟ್ಟೋಳಂಗೆ. ಬಾ ಇದೇ ಒಂದು ಸಮಯ ಅಚ್ಚುಕಟ್ಟಾಗಿ ಉರ್ಸಾಕ್ಬಿಡ್ಬೇಕು ರೀ. ಸುಮ್ಮನೆ ಕೂತ್ಕೊಳ್ಳಿ ನೀವು, ಏನಿಂಗೆ ಆಯಿತು? ಅಲ್ಲಕನ್ರಿ, ನಿಮ್ಗೇನು ಬುದ್ಧಿ ಇಲ್ವಾ? ಎಷ್ಟೇ ಆದರೂ ಅವರು ನಿಮ್ಮ ಚಿಕ್ಕಪ್ಪನ ಮಗ ಅನ್ನೋದು ಮರಿಬೇಡಿ. ಏನಾರು ಒಂದು ಸಮಯ ಸಿಕ್ಕರು ಸಾಕು. ನಿಮಗೆ ಆ ಸಮಯ ಹಾಳು ಮಾಡೋಕ್ಕೆ ನಿಂತಿರ್ತೀರಿ. ಸುಮ್ಮನಿರಿ, ಪಾಪ ಮದುವೆ ಬಂದವ್ರೆ, ಅವ್ರ ಮುನ್ಸೆಕ ಹಾಳು ಮಾಡಿರಿ. ಬಾಯಿ ಮುಚ್ಕೊ ಬೊಮ್ಮಿ ನೀನು. ನಿನ್ಗೆ ನಮಗೆ ಗೊತ್ತು, ನಮ್ಗೆ ಯಾವ್ಯಾವ ಥರದಲ್ಲಿ ಅವಮಾನ ಮಾಡ್ತಾರೆ ಗೊತ್ತಾ? ಬಡ್ಡೆವು ಅವು ಓದ್ಬಿಟ್ಟು ಕೆಲಸ ತಗೊಬಿಟ್ಟು ಯಾರು ನೋಡು ಅವ್ರ ಸುದ್ದಿನ ಊರೊಳಗೆ. ನಾವು ಆರಂಭ ಮಾಡುತ್ತಾನೆ ಏನು ಅವ್ರಿಗಿಂತ ಕಮ್ಮಿ ಆಗಿದ್ದಾವ? ಬಂದರು ಸರಿ ಆಯ್ತು ನೀನು. ಬಾ ರೀ ಬೇಡ ಸುಮ್ಮನಿರಿ. ಈಗ ಬಂದೇ ಬರೀಕೆ ಹೇಳಿ, ನನ್ನ ಮಾತು ಮುರುವದಿ ಕೊಟ್ಟೆ ಇಲ್ವೋ? ರೀ ಬೇಡ ಕಣ್ರಿ, ನಿಮ್ದು ಆಮೇಲೆ ಸುಮ್ಮನಿರಿ. ನೋಡಿ ಪಾಪ ಹಂಗುಸ್ಬೇಡಿ ಕಣ್ರಿ. ಎಲ್ಲ ಕಷ್ಟ ಸುಖ ಅನ್ನೋದು ಎಲ್ರಿಗೂ ಇದ್ದಿದ್ದೆ ಅಲ್ವಾ? ಹಂಗೆಲ್ಲ ಇದು ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ? ಬನ್ನಿ ಬಾ ಅಂತ ಹೇಳ್ತೇವೆ ತಾನೆ. ಬಾಯ್ಲಿ ಹೋಯ್ತೀನಿ ಮುಂದಾಗಿ, ಆಮೇಲೆ ನಿನ್ನ ಹಿಂದ್ಗಡೆ ಒಂದು 5 ನಿಮಿಷ ಬಿಟ್ಕೊಂಬ, ಸರಿಯಾ? ರೀ ಸುಮ್ಮನೆ ಕೂತ್ಕೊಳ್ಳಿ ನೀವು. ಬಾ ಅಂತ ಹೇಳಿದ್ದು. ಓಹೋ ಏನ್ಲ ಮಗ, ಓ ಅಣ್ಣ ಏನು ಮದ್ವೆಗೆ ಬಂದ್ರಾ? ಉಂಕನಪ್ಪ, ಏನು ಮಾಡಿ ಹೇಳ್ತಾರಲ್ಲ ಮದುವೆಗೆ ಬರ್ದಾರತ್ತದ. ನಮ್ಮಂತ ಬಂದ್ರು ತಾನೆ ಮದುವೆ ಕಾಳೆ. ಇರು ನಿಮ್ಮ ಅದಕ್ಕೆ ಬಂದವ್ರು ಕರಿತೀನಿ. ಬಾಯ್ಲಿ. ಓ ಅದಕ್ಕೆ ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿದ್ದೀನಿ ಕಣಪ್ಪ. ನೀನು ಚೆನ್ನಾಗಿದೀಯಾ? ಚೆನ್ನಾಗಿದೀಯ ಅಪ್ಪಿ? ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ. ಏನು ಚೆನ್ನಾಗಿದ್ದಾಳು ಪಾಪ, ನೋಡ್ರು ಗೊತ್ತಾಕಿಲ್ವಾ? ಬಾಡ್ಬರ ಮನೆ ಮಗಳು ಏನು ಮದುವೆ ಮಾಡ್ಕೊಟ್ಟಾಗ ಒಡವೆ ಪಡ್ವೆ ಕೊಟ್ಟಿಲ್ವೇನೋ? ಅಣ್ಣ ಯಾಕೆ ಇವಾಗ ಅದೆಲ್ಲ? ಹಂಗಲ್ಲ ಕಣಪ್ಪ, ಹೇಳ್ಬೇಕು, ತಿಳ್ಕೋಬೇಕು. ನೀನು ವಯಸ್ಸಲ್ಲಿ ಕಿರಿಯೋನು. ಈಗ ಹೊಲ್ತಕ್ಕೆ ನೀನುವೇ ನಿಮ್ಮ ಅಣ್ಣವೇ ತಿರುಗೇ ನೋಡೋಲ್ರಿ. ಹೊಲ್ವ ಏನು ಆರಂಭ ಮಾಡಬೇಕು ಅಂದ್ರೇನು ಅದೇನು ಕಮ್ಮಿ ಕೆಲಸ ಅನ್ಕೊಬಿಟ್ಟಿದ್ದಿಲ್ಲ? ಊರವರೆಲ್ಲ ಹೇಳ್ತಾರಪ್ಪ, ನಿಮ್ಮ ಚಿಕ್ಕಪ್ಪನ ಮಕ್ಕಳು ನೋಡು ಇಬ್ಬರು ಇಂಜಿನಿಯರು ಅಂತ. ನಾನು ರೈತನೇ ಇರ್ಬೋದು ಕಲ. ನೋಡ್ಲಾ ಈಗ ತಿಂಗಳ ಸಂಬಳ ತಗೋತೀರಿ ನೀವು, 50ನೇ ತಗೊಂಡಿರಾ? ತಗೊಳ್ಳಿ. ನಾನು ವರ್ಷಕ್ಕೆ 10 ಲಕ್ಷ 15 ಲಕ್ಷ ಸಂಪಾದನೆ ಮಾಡ್ತೀನಿ. ಒಂದೇ ಗಂಟಲ್ಲಿ ಸಂಪಾದನೆ ಮಾಡ್ತೀನಿ ಕಲ. ನೀವು ತಿಂಗಳ ಸಂಬಳ ತಗೋತೀರಿ, ಅಲ್ಲೇ ನೆಕ್ಕತ್ತೀರಿ. ನಿಜವಾ ಸುಳ್ವಾ? ಇವಾಗ ಅದನ್ನೆಲ್ಲ ಯಾರು ಕೇಳಿದಾಳ ನಿನಗೆ? ನಾವು ಕೇಳಿದ್ವಾ ನಿಮ್ಮನ್ನ? ಕೇಳಿದವ್ರು ನಾನು ಹೇಳ್ಬೇಕಲ್ಲಪ್ಪ. ಜನಗಳು ನಿಮ್ಮ ಚಿಕ್ಕಪ್ಪನ ಮಕ್ಕಳು ಇಂಜಿನಿಯರು ಅಂತಾರೆ. ಈಗ ನೋಡು ಉದಾಹರಣೆ ತಗೋ. ಈಗ ನೀನು ಇರ್ತೀಯ, ನೀನು ಹೆಂಗೆ ಕರ್ಕೊಬಂದಿದ್ದಿ? ಕಿವಿಗಿಲ್ಲ ಮೂಗಿಲ್ಲ. ಕಿವಿಲಿ ಇಕ್ಕಿರೋವು ಇತ್ತಳೆಯವ್ರಂಗೆ ಕಾಣ್ತಾವಲ್ಲವ? ಎಷ್ಟು ಕೊಟ್ಟು ತಗೊಂಡೆ? 10 ರೂಪಾಯಿ 20 ರೂಪಾಯಿ? ಅಯ್ಯೋ ರೀ ಬನ್ನಿ, ಊಟಕ್ಕೆ ಹೋಗೋದ ಬನ್ರಿ. ಸುಮ್ಮನಿರ್ಲೆ ಅದಕ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಅಣ್ಣ ನಾವು ಎಷ್ಟು ರೂಪಾಯಿನಾದರೂ ಹಾಕೋಬತ್ತೀವಿ, ನಿನಗೇನು? ನೀವು ಕೇಳಿದ್ವಾ ನಾವು? ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಮಗ ಕೋಪ ಮಾಡ್ಕೊಬೇಡಕ್ಕಲ್ಲ, ಕೋಪ ಮಾಡ್ಕೊಬೇಡ. ಅದೇನೋ ಬಡವನ ಕೋಪ ದಾವಡೆ ಮೂಲ ಅನ್ನಂಗೆ ಕೋಪ ಮಾಡ್ಕೊಬೇಡ. ಹೌದು, ನೀನು ಇಂಜಿನಿಯರು, ನೀನು ಕಮ್ಮಿ ಮಗ ಅಲ್ಲ, ನೀನು ಇಂಜಿನಿಯರ್ ಓದಿದೆಯೇ, ಕೆಲಸ ತಗೊಂಡಿದೆಯೇ. ನಾನು ಹೇಳೋದಕ್ಕನ್ನ ಸಂಬಳ ಏನು ಮಾಡ್ಕೊಂಡು ಏನಾದ್ರು ಅಡ್ದಾರಿ ಹಿಡಿದ್ಬಿಟ್ಟಿದ್ದೀಯ ಹೆಂಗೆ ನೀನು? ಅಣ್ಣ ಯಾಕೋ ನೀನು ತುಂಬ ಜಾಸ್ತಿ ಆಯಿತು ಅಣ್ಣ. ಏನು ಅಡ್ದಾರಿ ಹಿಡಿತೀನಿ ನಾನು? ಹಂಗಲ್ಲ, ಬರೋ ಸಂಬಳವ ಇರ್ಗಿರಿ ಎರ್ತಿ ಕೊಳ್ಗಿಳಿಸ್ತಿದ್ದಿ ಹಂಗೆ ಅಂತ. ರೀ ಸುಮ್ಮನೆ ನಡೀರಿ ನೀವು. ಇದೇನು ಹಿಂಗೆ ನೀವು ಬುದ್ಧಿ ಕಲಿಯೋದು ನೀವು? ಅಲ್ಲ ಚೆನ್ನಾಗಿರೋದ್ರ ಮಧ್ಯದಲ್ಲಿ ಉಳಿ ಇಡಕ್ಕೆ ನಿಂತಿದ್ದೀರಾ ಸಂಸಾರದಲ್ಲಿ? ಮಗ ಹೋಗೋದು ಏನು ನೋಡೋಗಿ? ನೋಡಿ ಅಣ್ಣ, ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಬೇಡಿ ನೀವು. ಏನಕ್ಕೆ ನನ್ನ ಗಂಡು ಹೆಂಡತಿಗೂ ತಂದು ಮಾಡ್ಬೇಕು ನೋಡ್ತಾ ಇದ್ದೀರಾ ನೀವು? ಹಂಗಲ್ಲ ಕಣಪ್ಪ, ಸಂಬಳ ಎಲ್ಲ ಮಾಡ್ಕೊಂಡು ಈಗ ನೋಡ ನಾನು ಹೆಂಡ್ತಿಗೆ ಕತ್ತಲ್ಲಿ ಹಾಕೊಳ್ಳೋದ ನಿಮ್ಮ ಮತ್ಕೆ ಅದೆಷ್ಟು ಅನ್ಕೊಬಿಟ್ಟಿದ್ದಿ? ಎಷ್ಟು ಗ್ರಾಮದೆ ಅಂತ ನಿನ್ಗೆ ಗೊತ್ತದು? ಗೊತ್ತಲ? ಅದೊಂದು ಚೈನ್ಗೆ 10 ಲಕ್ಷ ಕೊಟ್ಟು ಮಾಡಿಸಿರೋದು ಕಲಲ್ಲ. ಹಂಗೆ ಮಾಡಿಸಿರಿ. ವಾಲೆ ಹೆಂಗಿದವು? ಎಲ್ಲಾರೇ ನಮ್ಮ ಇಡ್ತೀನಿ ನಾ ಕರ್ಕೊಬರ್ಬೇಕಾರೆ ಒಂದು ಗೊತ್ತಿರಬೇಕು ಕಲಲ್ಲ. ಹೆಂಗೆಂಗೋ ಕರ್ಕೊಬರೋದಲ್ಲ. ಹೆಂಗೆಂಗೋ ಕರ್ಕೊಬಂದ್ಬಿಟ್ಟು ಎಲ್ಲೋ ನಿಂತಿರೋನು ಕರ್ಕೊಬರೋದಲ್ಲ. ನಮ್ಮ ಇಡ್ತಿರು ಅಂದಮೇಲೆ ನಾವು ಯಾವ್ದಾರು ಒಂದು ಕಾರ್ಯಕಟ್ಟನೆಗೆ ಬಂದಾಗ ಒಂದು ಗೊತ್ತಲ್ಲಿ ಒಡವೆ ವಸ್ತ್ರ ಹಾಕೊಂಡೇ ಬರಬೇಕು. ಬಾಬಾ ಏನು ಹಿಂಗೆ ಮಾತಾಡಿರಿ ಬಾಬಾ ನೀವು? ಒಡವೆ ವಸ್ತ್ರ ನಿಮ್ಮ ಬಾಬಾ ನೀವು ಹಾಕತ್ತೀರಿ? ಹಾಕಲ್ದವ್ದವ್ರು ಏನು ಮಾಡೋರು? ಇಲ್ದವ್ದವ್ರು ನೀವು ಚೆನ್ನಾಗಿ ಅಂತಿದ್ರಿ ಕಣ್ ಬಾಬಾ. ಇವೆಲ್ಲ ಮಾತಾಡ್ಬೇಡ್ದು ಕಣ್ ಬಾಬಾ.
ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಹಿಂಗಾಡಾರ ನಿಮ್ಮಂಗೆ. ಬೇಜಾರು ಮಾಡ್ಕೊಬೇಡ ಕಣವ, ಬೇಜಾರು ಮಾಡ್ಕೊಬೇಡ ನೀನು, ಇರೋದು ಹೇಳ್ತೇವನಿ. ಅಲ್ಲಕ್ಕಲ್ಲ ಆ ಪಾರ್ಟಿ ನಿಮ್ಮ ಅವನು ನಿಮ್ಮ ಅಪ್ಪನೂ ಆರಂಭ ಮಾಡ್ತಾರೆ, ಅಷ್ಟೆಲ್ಲ ಇದು ಮಾಡ್ತಾರೆ, ಎಲ್ಲ ನಿಮಗೆ ಮಾಡಿಸ್ಕೊಟ್ಟಿಲ್ವಾ? ಅವಳು ಸೌಮ್ಯ ಅರುಣನ ಇರ್ತಿ ಚೆನ್ನಾಗಿ ಹಾಕತ್ತಾಳಲ್ಲ ಒಡವೆ, ನಾನು ನೋಡಿನಿ ಸುಮಾರು ಫಂಕ್ಷನ್ಗಳಲ್ಲಿ. ಅವಳು ಮಾತಾಡ್ತಾ ಕೊಟ್ಬಿಟ್ಟು ಇವಳು ಎರಡನೇ ಸಂಬಂಧಕ್ಕೆ ಮಾಡ್ಕೊಂಡಿರೋದು ಅಂದ್ಬಿಟ್ಟೇನೋ ಬೇಕಾ ಬಿಟ್ಟು ನೋಡ್ತಾ ಇರ್ಬೋದು ನಿಮ್ಮ ಮನೇಲಿ. ಬಾಬಾ ನಮ್ಮ ಮನೆ ನಂಗೆಲ್ಲ ಏನು ನೋಡ್ತಾ ಇಲ್ಲ. ಇದಕ್ಕೆ ಹಿಂಗೆಲ್ಲ ಮಾತಾಡಿರಿ, ಏನಾದ್ರು ಒಂದು ಒಳ್ಳೇದು ಆಯ್ತದೆ ನಮ್ಮಿಂದ ಅಂದ್ರೆ ಮಾಡಬೇಕು, ಕೆಟ್ಟದಂತೂ ಯಾವತ್ತೂ ಏಣ್ಸಕ್ಕೆ ಹೋಗ್ಬಿಡೋದು ಒಬ್ಬರ ಬಗ್ಗೆ. ಅದಕ್ಕೆ ಹಿಂಗೆಲ್ಲ ಮಾತಾಡಿರಿ ನೀವು. ರೀ ಬನ್ನಿ, ನೀವು ಬರ್ರಿ ಹೋಗದ. ಸುಮ್ಮನಿರು ಇದಕ್ಕೆ ಹಿಂಗಡಿಯ ನೀನು. ರೀ ಬನ್ನಿ ನೀವೇ. ಮಗ ಅಲೋ, ನಾನು ಹೇಳ್ತೀನಿ ಕೇಳು, ನಿಮ್ಮ ಅವ್ವನಲ್ಲೂ ನಿಮ್ಮ ಅಪ್ಪನಲ್ವೇ ನಮ್ಮ ಚಿಕ್ಕವ್ವ ನಮ್ಮ ಚಿಕ್ಕಪ್ಪನಲ್ಲಿ ಭಾಳ ವಿಸಾದಕ್ಕಲ್ಲ. ನಾನು ಹೇಳೋದೊಂದು ಬೇಜಾರು ಮಾಡ್ಕೋಬೇಡ. ಈಗ ನಿಮ್ಮ ಇವಳಿಗೆ ಸೋಮೇನು ಒಡವೆ ಮಾಡ್ಸೋಕೆ ದುಡ್ಡದೆ, ಅವಳಿಗೆ ಮಾಡಿಸ್ಬೋದು, ನೀನು ಎತ್ತಿ ಮಾಡ್ಸೋಕ್ಕಾಯ್ತಿಲ್ವಾ? ಅಲ್ಲ ಕಣವ ಪುಟಿ, ನೀನು ತಿಳುವಳಿಕೆ ಇಲ್ವಾ ನಿನಗೆ? ಕೇಳು ಬಾಯ್ಬಿಟ್ಟು ನಾನು ಮಾಡಿಸ್ಕೊಡಿ ಅಂತವ. ನೋಡಿ ನಮ್ಮ ಮನೆ ವಿಷಯಕ್ಕೆ ನೀವು ತಲೆ ಹಾಕ್ಬೇಡಿ. ನೀವು ನಾವು ಆಕಳಕಾರ ಹಾಕತ್ತೀವಿ, ಹಂಗೇನಾದ್ರು ಇರ್ತೀವಿ ನಿಮ್ಗೇನು? ಏನೋ ನಿಮ್ಮ ಒಳ್ಳೆಯದು ನಾನು ಹೇಳಿದೆ, ಬಿಡವ ಆಯಿತು. ನೀನು ಹಿಂಗಂದ್ಮೇಲೆ ನಾನೇನು ಮಾಡೋಕ್ಕದ್ದು? ಬಿಡು ಆಯಿತು. ಒಟ್ಟಿಗೆ ಮಗ ಏತ್ನೆ ಮಾಡಪ್ಪ, ಏತ್ನೆ ಬಾಡು. ಸಂಬಳ ತಂದು ನಿಮ್ಮ ಅವ್ವನ ಕೈ ಕೊಡ್ತಾ ಇದೆಯೇ, ನಿಮ್ಮ ಅವ್ವ ಏನು ಮಾಡ್ತಾ ಇರೋದು ಅಂತ ನೀನು ಕೇಳ್ತಾ ಇಲ್ಲ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅದೇ ಸಂಬಳ ದುಡ್ಡ ನೀನು ಮಾಡಿಕೊಂಡ್ರೆ ನೀನು ಒಡವೆ ತಗೊಳಕಾಯ್ತೀವಲ್ಲ. ಯಾವತ್ತೂ ನಮ್ಮ ಬಂದವ್ರು ನಾಚ್ಕಟ್ಟಾಗಿ ನೋಡ್ಕೋಬೇಕು. ನೋಡಿಗ ನಿಮ್ಮ ಹೊತ್ತಿಗೆ ಹೆಂಗೆ ಕಂಡಳು ಮದುವೆ ಎಟ್ಟಿಲಿ, ಯಾರು ಅಷ್ಟು ದೊಡ್ಡ ಲಾಂಗ್ ಸರ್ ಹಾಕೊಂಡಿಲ್ಲ. ಅವ್ರ ಅಪ್ಪನವ್ರು ಅವನು ರೈತನ ಮದುವೆ ಮಾಡ್ಬೇಕಲ್ಲ ಅಂತ ಹಿಂದೂ ಮುಂದೆ ನೋಡ್ತಿದ್ರು. ಈಗ ನಾನು ನೋಡ್ಕೊಂಡಿರಂಗೆ ಇನ್ಯಾರು ನೋಡ್ಕೊಂಡಿದ್ದಾರೆ? ನಿನ್ನ ಇಂಜಿನಿಯರು ಯಾಕೆ ಫ್ರೆಂಡ್ನ ನೋಡಿ ನೆಡ್ತಿ ಹೆಂಗೆ ಕರ್ಕೊಂಬಂದಿದ್ದೀಯ ಅಂತ. ಹಂಗೆ ನೋಡ್ಕೊಳ್ಳೋದು ಮುಖ್ಯಕ್ಕಲ್ಲ. ಯಾರಾದ್ರೇನು ನೀನು ಬರೋ ಸಂಬಳ ಏನೋ ತಗೊಂಡೋಗಿ ನಿಮ್ಮ ಹೂವನ್ ಕೊಟ್ಬಿಟ್ಟು ದಡ್ಡಂಗೆ ನೀನು. ಕತೆ ಕರ್ಮ, ದಡ್ಡ ಬಿಡು ನೀನು. ನಡ್ಲೆ ಏನು ನೋಡ್ತಾ ನಿಂತಿದ್ದೀ? ಊಟ ಮಾಡೋದಾ? ಸರಿ ಬನ್ನಿ ಮಗ. ಇವ್ರು ಹೇಳ್ದವೆ ಅವನು ಮುನ್ಸ್ಕ ಹಚ್ಕೋಬೇಡ. ಸುಮ್ಮನೆ ಬಳಬಳ್ನೆ ಹೆಂಗೆ ಬಾಯಿ ಬತ್ತು ಹಂಗೆ ಬಗುಳ್ತಾರೆ. ಇವ್ರ ಮಾತೆ ಅವನು ಮುನ್ಸ್ಕ ಹಾಕಬೇಡ. ಅಲ್ಲ ಕಲೆ, ನಾನೇನು ತಪ್ಪು ಹೇಳ್ಕೊಟ್ಟೆ? ನೀನು ಎಡ್ತೀರ ಕರ್ಕೊಂಬಂದಾಗ ಅಚ್ಚುಕಟ್ಟಾಗಿ ಬಂದಿದ್ದು ನಮಗೆ ನಾಚಿಕೆ ಆಯ್ತದೆ ಕಣವ. ನಮ್ಮ ಚಿಕ್ಕಪ್ಪನ ಮಗಳು, ಚಿಕ್ಕಪ್ಪನ ಮಗ ಸೊಸೆ ಅಂತ ಹೇಳ್ಕೊಳಕ್ಕೆ ಅದಕ್ಕೊಂದು ಗೊತ್ತು ಬೇಡವಲೇ. ನಡೀಲೆ ಜಾಸ್ತಿ ಗೊತ್ತಿಲ್ಲ, ನಿಂತ್ಕೊಂಡು ಮಾತಾಡೋದು ಬೇಡ ಇವ್ರ ಮುಂಗಡೆ. ಕವಿತಾ ನಡಿ ಹೋಗೋಣ. ರೀ ಯಾಕೆ ಮದುವೆ ಮುಗಿಸ್ಕೊ ಹೋಗೋದ ಬಿಡಿ. ನಡಿ ಹೋಗೋದಂತ ಹೇಳ್ತಾ ಇರೋದು. ರೀ ಅವ್ರೇನೋ ತಲೆ ಕೆಟ್ಟಂಗೆ ಏನೇನೋ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರ ಮಾತಕ್ಕೆಲ್ಲ ತಲೆಗೆಡ್ಸ್ಕೊಂಡು ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತೀರಾ? ನೋಡಿ ನಾವು ಇರೋ ಪರಿಸ್ಥಿತಿಲಿ ಹೆಂಗಿದ್ದೀವಿ ಹಂಗೆ ಇರಬೇಕು. ಇನ್ನೊಬ್ರು ಮೆಚ್ಚಿಸೋಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗದ. ಸುಮ್ಮನಿರಿ. ನಡಿ ಅಂತ ಇರೋದು ನಿನಗೆ. ಇಲ್ಲಿರೋದು ನಮಗೆ ಸರಿ ಅನಿಸ್ತಾ ಇಲ್ಲ ನನಗೆ. ಅವನು ಹೇಳೋದ್ರಲ್ಲೂ ಹೊರಟಾಗಿ ಹೇಳಿರ್ಬೋದು, ಆದರೆ ಅವ್ನು ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ನಡಿ ನೀವು, ನಾವು ಹೋಗೋಣ. ಇಲ್ಲಿ ನಾವಿರೋ ಜಾಗ ಅಲ್ಲ ಇದು. ರೀ ಯಾವುದು ಮುನ್ಸ್ಕ ಹಚ್ಕೋಬೇಡಿ ಕಣ್ರಿ. ಆಯಿತು ಬೇಕಾದ್ರೆ ಹೋಗೋದ, ಆದರೆ ಈ ವಿಷಯನ ಮನೇಲಿ ನೋಡು. ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನಿರು. ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತು. ನನಗೆ ಇಷ್ಟೆಲ್ಲ ಅವಮಾನ ಆಗಿದೆ ಅಲ್ವಾ, ನಾನು ಸುಮ್ಮನೆ ಇರಲ್ಲ. ನಾನು ಹೇಳ್ತೀನಿ, ನಾನು ಸಂಬಳ ನಾನು ತಂದು ಕೊಡ್ತಾಯಿದ್ದೀನಿ. ಅವ್ನ ಸೋಮ್ಯನಿಗೆ ಮಾತ್ರ ಅಷ್ಟೊಂದು ಒಡವೆ ಮಾಡಿಸ್ಬಿಟ್ಟು ನಿನಗೇನಕ್ಕೆ ಹಿಂಗೆ ಬಿಟ್ಟಿದ್ದಾರೆ? ರೀ ಅದು ಮದುವೆಲಿ ಮಾಡಿಸ್ಕೊಟ್ಟಿದ್ದು ಒಡವೆ ಅಲ್ವಾ ಅವ್ರಿಗೆ? ನಮ್ಮ ಮದುವೆ ಸೀಸನಲ್ಲಿ ಅವ್ರ ದುಡ್ಡಿತ್ತ ಮಾಡಿಸ್ಕೊಡ್ತಾರೆ. ಸುಮ್ಮನೆ ರೀ. ಅವ್ರ ಮಾತು ಕಟ್ಕೊಂಡು ನಮ್ಮ ಸಂಸಾರ ಹಾಳು ಮಾಡ್ಕೊತಾರ. ನಿನಗೆ ಗೊತ್ತಿಲ್ಲ, ನಿನಗೆ ನಡಿ ಸುಮ್ಮನೆ ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.